ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಏನಾಗಿತ್ತು ಅನ್ನೋದನ್ನ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಒಂದ್ಸತಿ ಹೋಗಿ ಚೆಕ್ ಮಾಡ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಟಿವಿಗಿಂತ ಮುಂಚೆ ಅಂದರೆ ಇವತ್ತು ಟಿವಿಲಿ ಏನು ಬರುತ್ತೋ ಅದನ್ನು ನಿಮಗೆ ಟಿವಿಗಿಂತ ಮುಂಚೆ ನೀವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಮೀನಾ, ರೋಹಿಣಿ ಮತ್ತು ಶ್ರುತಿ 3 ಜನನೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆವಾಗ ಶ್ರುತಿ ಮೀನಾಗೆ ಮತ್ತು ರೋಹಿಣಿಗೆ ಹೇಳ್ತಾಳೆ, ನೀವಿಬ್ಬರು 4 ಜನ ಮಕ್ಕಳನ್ನ ಮಾಡ್ಕೊಂಬಿಡಿ, ಅದರಲ್ಲಿ ಒಂದೊಂದನ್ನು ನನಗೆ ಕೊಡಿ, ಇನ್ನು 3 ನೀವು ಇಟ್ಕೊಳ್ಳಿ, ಅವೆರಡೂ ನಾನು ಸಾಕೋತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಕೇಳ್ತಾಳೆ, ರವಿ ಏನಾದರೂ ನಮ್ಮದೇ ಸ್ವಂತ ಮಗು ಬೇಕು ಅಂತಂದರೆ ಏನು ಮಾಡ್ತೀಯ ಅಂತ ಕೇಳಿದಾಗ, ಹಾಗಾದರೆ ನೀನೇ ಎತ್ಕೊ ಅಂತ ಹೇಳ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಇದಕ್ಕೆಲ್ಲರೂ ನಗ್ತಾ ಇರ್ತಾರೆ. ಇವಾಗ ಸೂರ್ಯ ಲಕ್ಕಿನ ಕರ್ಕೊಂಡು ಮನೆಗೆ ಬರ್ತಾನೆ. ಮೀನಾ ಬಂದು ಅಜ್ಜಿನ ಮಾತಾಡಿಸ್ತಾಳೆ. ಲಕ್ಕಿನೂ ತುಂಬ ಖುಷಿ ಆಗ್ತಾಳೆ. ಆದರೆ ಯಾಕೆ ನೀನು ಈ ವಿಷಯ ನನ್ನ ಹತ್ರ ಹೇಳಿಲ್ಲ, ಏನೇನು ವಿಷಯ ನಡೆದ್ರು ನನ್ನ ಹತ್ರ ಹೇಳ್ಬೇಕು ಅಂತ ನೀನು ಹೇಳಿದ್ದೆ ತಾನೇ ಅಂತ ಲಕ್ಕಿ ಮೀನಾನ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಜ್ಜಿ ನಿಮ್ಮ ಬರ್ತಡೇ ಇತ್ತಲ್ವಾ, ಅದಕ್ಕೆ ನಿಮಗೆ ಯಾಕೆ ಬೇಜಾರು ಮಾಡೋದು ಅಂತ ನಾನು ಇದನ್ನೆಲ್ಲ ಹೇಳಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಲಕ್ಕಿ ಒಳಗಡೆ ಬರ್ತಾಳೆ. ಒಳಗಡೆ ಬಂದು ನೋಡಿದಾಗ ಶಾಂತಿ ಅಲ್ಲೇ ಕೂತಿರ್ತಾಳೆ. ಅಜ್ಜಿ ಬಂದಿದ್ದು ಗಾಬರಿನಲ್ಲಿ ಶಾಂತಿ ಅಯ್ಯೋ ಅತ್ತೆ ಅಂತಾಳೆ. ಅಯ್ಯೋ ಅತ್ತೆ ಅಲ್ಲಮ್ಮ, ಲಕ್ಷ್ಮೀದೇವನಹಳ್ಳಿ ಲಕ್ಕಿ ಅಂತ ಹೇಳಿ ಅಜ್ಜಿ ಶಾಂತಿಗೆ ಹೇಳ್ತಾಳೆ. ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಇದು ನನ್ನ ಮಗನ ಮನೆಗೆ ನಾನು ದಿಢೀರಂತ ಬೇಕಾದರೂ ಬರ್ತೀನಿ, ದಡಾರಂತ ಬೇಕಾದರೂ ಬರ್ತೀನಿ ಅಂತ ಹೇಳಿ ಲಕ್ಕಿ ಹೇಳ್ತಾಳೆ. ನೀನು ನೋಡುವೆ ಯಾಕೆ ಕೊಟ್ಟೆ ನೀನು ಅಂತ ಲಕ್ಕಿ ಶಾಂತಿನ ಕೇಳ್ತಾಳೆ. ಅದಕ್ಕೆ ಶಾಂತಿ ಗುರಾಯಿಸ್ಕೊಂಡು ಸೂರ್ಯನ ನೋಡ್ತಿರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನೇನು ಆ ಥರ ನೋಡೋದು ಬೇಡ, ನಾನೇ ಹೇಳಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿನಗೆ ಅಮ್ಮ ಅನ್ನೋ ಭಯ ಏನಾದರೂ ಇದೆಯೇನೋ ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ನಿನಗೆ ಮಗ ಅನ್ನೋ ಪ್ರೀತಿ ಇದೆಯಾ ಅಂತ. ಎಲ್ಲೇ ನನ್ನ ಮಗ ಕರಿಯವನ್ನ ಅಂತ ಶಾಂತಿಗೆ ಹೇಳ್ತಾಳೆ ಲಕ್ಕಿ. ಅದಕ್ಕೆ ಶಾಂತಿ ನಾನಾ ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಎತ್ಕೊಂಡು ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ, ಆದರೆ ಈ ಅಮ್ಮನು ಏನೂ ಮಾತಾಡಲ್ಲ ಅಂತ ಹೇಳಿ ಲಕ್ಕಿ ಹತ್ರ ಹೇಳ್ತಾನೆ. ಅದಕ್ಕೆ ಲಕ್ಕಿ ಹೇಳ್ತಾಳೆ, ಇಂಥ ಚಿತ್ರಿಬಿತ್ತಿಯ ಆಟನೆಲ್ಲ ನಾನು ಎಷ್ಟು ನೋಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಷ್ಟರಲ್ಲಿ ಸೂರ್ಯ ಬಂದು, ಅಜ್ಜಿ ನೀನು ಅಷ್ಟು ದೂರದಿಂದ ಬಂದಿರ್ತೀಯ, ಸುಸ್ತಾಗಿದೆಯಾ, ಕುತ್ಕೊ, ನಾನು ಕರ್ಕೊಂಬರ್ತೀನಿ ಅಂತ. ಲಕ್ಕಿ ನನ್ನ ಕಾಲು ಚೆನ್ನಾಗೇ ಐತೆ, ನಾನೇ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತೇಳಿ ಲಕ್ಕಿ ಹೋಗಿ ಮಗನ ಹತ್ರ ಮಾತಾಡ್ತಿರ್ತಾಳೆ. ನನ್ನ ಕಂದ ಇಲ್ಲಿ ಒಬ್ಬನೇ ನೋವು ಪಡ್ತಿದ್ದಾನೆ ಅನಿಸ್ತು, ಅದಕ್ಕೆ ನಾನು ಓಡಿ ಬಂದೆ ಅಂತ ಹೇಳಿ ರಂಗನಾಥ್ ಹತ್ರ ಲಕ್ಕಿ ಮಾತಾಡ್ತಿರ್ತಾಳೆ. ಅವಳು ಬುದ್ಧಿ ನಿನ್ಗೆ ಗೊತ್ತೇ ಇದೆಯಲ್ವೋ, ಯಾಕೋ ಈ ಥರ ಎಲ್ಲ ಮಾಡ್ಕೊಂಡಿದ್ಯಾ ಅಂತ ರಂಗನಾಥ್ನ ಲಕ್ಕಿ ಕೇಳ್ತಾಳೆ. ಹೆಂಡತಿ ಕಣ್ಣಲ್ಲಿ ನೀರು ಹಾಕ್ಸೋಕ್ಕೆ ನನಗಿಷ್ಟ ಇಲ್ಲ, ನಂಬಿಕೆಯಾಗಿರ್ತಾಳೆ ಅಂತ ಅಂದರೆ ರಾಕ್ಷಸಿ ಆಗಿಬಿಟ್ಟಿದ್ದಾಳೆ ಅಂತ ರಂಗನಾಥ್ ಲಕ್ಕಿ ಹತ್ರ ಹೇಳ್ತಿರ್ತಾಳೆ. ಅದಕ್ಕೆ ಲಕ್ಕಿ, ಇದೆಲ್ಲ ನಿನ್ಗೆ ಹೊಸ್ತೇನೋ, 2 ವರ್ಷನೇ ಸಹಿಸ್ಕೊಂಡಿದ್ಯಂತೆ, ಇವಾಗ ಯಾಕೆ ಹೀಗೆ ಅಂತ ಲಕ್ಕಿ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾಳೆ, ಅವಳು ನನ್ನ ತಿರಸ್ಕಾರ ಮಾಡಿದಾಗ, ಆಫ್ಟರ್ ಆಲ್ ಡ್ರೈವರ್ ಅಂತ ಹೇಳಿ ನನ್ನ ಅವಮಾನ ಮಾಡಿದಾಗ, ನೀನು ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಹೇಳಿ ನನ್ನ ಕಡೆಗಣಿಸ್ದಾಗೂ ನಾನು ತಡ್ಕೊಂಡೆಮ್ಮ, ಆದರೆ ಇನ್ನೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ರಂಗನಾಥ್ ಲಕ್ಕಿ ಜೊತೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಲಕ್ಕಿ ರಂಗನಾಥ್ನ ಸಮಾಧಾನ ಮಾಡಿ, ನೀವೇನು ಹೊಸ್ದಾಗಿ ಮದುವೆ ಆಗಿರೋರಲ್ಲ, ನಿಮ್ಮನ್ನು ನೋಡಿ ಮಕ್ಕಳೂ ಇದನ್ನೇ ಕಲ್ತ್ಕೊತಾರೆ, ಮುಂದಕ್ಕೆ ಹಠ ಸಾಧಿಸೋದನ್ನ ಬಿಟ್ಟು ಇವಾಗ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿ ರಂಗನಾಥ್ನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಳೆ. ಇವಾಗ ಒಳಗಡೆ ಬಂದು ಕೂತ್ಕೊಂಡು ಶಾಂತಿಗೆ ಹೇಳ್ತಿರ್ತಾಳೆ, ಈ ಆಗಿದ್ದೆಲ್ಲ ಆಯಿತು, ಈ ಕ್ಷಮೆ ಕೇಳೋ ಸರ್ದಿ ನಿಂದು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಈ ಹೂಮಾರೋಳ ಹತ್ರ ಕ್ಷಮೆ ಕೇಳಬೇಕಂತ. ಲಕ್ಕಿ ಅವಳು ಹೂಮಾರೋಳಲ್ಲ, ನಿನ್ನ ಸೊಸೆ ಅಂತ ಹೇಳ್ತಾಳೆ. ಆಮೇಲೆ ಏನು ನೀನು ಕ್ಷಮೆ ಕೇಳಲಿಲ್ಲ ಅಂತಲೇ ಕಾಯ್ಕೊಂಡು ಕೂತಿದ್ದಾಳ ಅವಳು, ನಿಂಗೆ ಕ್ಷಮೆ ಕೇಳಬೇಕೇನಮ್ಮ ಮೀನಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಛೇ ಇಲ್ಲ ಅಜ್ಜಿ, ಆ ಥರ ನ್ಯಾಯ ಅಂತೂ ಮಾಡಬೇಡಿ, ಹಿರಿಯರು ನಮ್ಮ ಹತ್ರ ಕ್ಷಮೆ ಕೇಳಿದ್ರೆ ನಮ್ಗದು ಉದ್ಧಾರ ಆಗಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಕೊಂಡೆಮ್ಮ ಕೇಳಿಸ್ಕೊಂಡ, ಇದು ಸಂಸ್ಕಾರ ಅಂದರೆ, ಈ ಥರ ಹೆಣ್ಮಕ್ಳಿಂದ ಮನೆ ಉದ್ಧಾರ ಆಗೋದು ಅಂದರೆ, ಸರಿ ಬಿಡು, ನಿನ್ನ ಗಂಡ ತಾನೆ, ಇವನ ಹತ್ರ ಕ್ಷಮೆ ಕೇಳೋಕ್ಕೂ ನಿನಗೆ ನಡ ಭಾರ ಏನೇ ನಾಟ್ಯ ಮಯೂರಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಕೇಳ್ತೀನಿ ಅಂತೇಳಿ ಶಾಂತಿ ಒಪ್ಕೊತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇನ್ನೂ 4 ಜನ ಬ್ಯಾಲೆನ್ಸ್ ಇದ್ದಾರೆ, ಅವ್ರ ಮುಂದೆನೂ ಕೇಳಲಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಅವನು ದುರ್ಗುಟ್ಕೊಂಡು ನೋಡ್ತಿರ್ತಾಳೆ. ಲಕ್ಕಿ ನೋಡು ಈ ಅಮ್ಮನು ಹೆಂಗೆ ಕೆಕ್ಕರಿಸ್ಕೊಂಡು ನೋಡ್ತೈತೆ ಅಂತೇಳಿ ಸೂರ್ಯ ಹೇಳ್ತಾನೆ. ಆವಾಗ ಲಕ್ಕಿ ಶಾಂತಿಗೆ ಬೈತಾಳೆ, ಏನೇ ಅಂಕ್ರೆ ಕೆಕ್ಕರಿಸ್ಕೊಂಡು ನೋಡ್ತಿದ್ಯಾ ಅಂತ ಹೇಳಿ. ಆಮೇಲೆ ಎಲ್ಲರೂ ಕರಿ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾಳೆ. ಸೂರ್ಯ, ಹಾಲಲ್ಲಿ 1 ಕೋಟಿ ರೂಪಾಯಿ ಬಿದ್ದೋಗ್ಬಿಟ್ಟಿದೆ, ಎಲ್ಲರೂ ಬನ್ನಿ ಅಂತಿದ್ದಂಗೆ ಮನೋಜ ಅಲ್ಲಿಂದ ಬಂದುಬಿಡ್ತಾನೆ. ಬಂದು ಎಲ್ಲೋ 1 ಕೋಟಿ ಅಂಗಡಿಗೆ ಸಾಮಾನು ತರಬೇಕು ತೋರಿಸು ಅಂತ. ಆವಾಗ ಲಕ್ಕಿ ಬ್ಯಾಗ್ ಇರುತ್ತೆ, ಲಕ್ಕಿ ಬ್ಯಾಗಲ್ಲಿ ಇದೆಯೇನೋ ಅಂತ ನೋಡ್ತಿರ್ತಾನೆ. ಆವಾಗ ಬಿಡು ಇದು ಲಕ್ಕಿ ಬ್ಯಾಗು ಅಂತ ಹೇಳಿ ಸೂರ್ಯ ಕಿತ್ಕೊತಾನೆ. ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಲಕ್ಕಿನೂ ಮಾತಾಡಿಸ್ತಾರೆ. ಆ ಲಕ್ಕಿ ಎಲ್ಲಿ ನಿಂತ್ಕೊಂಡು ಕೇಳ್ತಾಳೆ, ಮನೇಲಿ ಇಷ್ಟು ದೊಡ್ಡ ಒಡವೆ ಅಡ ಇಟ್ಟಿದ್ರು ಯಾಕೆ ನನಗೆ ಯಾರು ಹೇಳಲಿಲ್ಲ ಅಂತ ಹೇಳಿ ಕೇಳ್ತಾಳೆ. ಆವಾಗ ಶ್ರುತಿ ಬಂದು, ಅಯ್ಯೋ ಅಜ್ಜಿ, ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆನೇ, ಈ ಥರ ಕ್ಯಾರೆಕ್ಟರ್ ಇರೋ ಹೆಣ್ಣನ್ನು ನಾನೆಲ್ಲೂ ನೋಡೇ ಇಲ್ಲ, ಸೋ ಇರಿಟೇಟಿಂಗ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶಾಂತಿಗಂತೂ ತುಂಬ ಬೇಜಾರಾಗ್ಬಿಟ್ಟು ಹೊಟ್ಟೆ ಒಳಗಡೆ ಹತ್ಕೊಂಡು ಉರಿತಾ ಇರುತ್ತೆ.
ಆವಾಗ ಸೂರ್ಯ ಹೇಳ್ತಾನೆ, ಅಯ್ಯೋ ಮೈಕಮ್ಮ ನಿನ್ನ ಬಗ್ಗೆ ಆಲ್ರೆಡಿ ಅಲ್ಲಿ ಬೈಕೋತವ್ರೆ, ಸುಮ್ಮನೆ ಇರು ಅಂತ ಹೇಳಿ. ಆವಾಗ ಶಾಂತಿ ಹೇಳ್ತಾಳೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನೀನು ಅಂತ ಆಯಿತು ಸೂರ್ಯನಿಗೆ. ಇವಾಗ ಕ್ಷಮೆ ಕೇಳು ಅಂತ ಹೇಳಿ ಲಕ್ಕಿ ಹೇಳ್ತಾಳೆ. ಇವಾಗ ಶಾಂತಿ ಏನೋ ಗೊತ್ತಿಲ್ದಿರಾ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಸೂರ್ಯ ಎತ್ಕೊಂಡು ಗೊತ್ತಿಲ್ದಿರಾ ಅಲ್ಲ ಅಲೋ ಗೊತ್ತಿದ್ದು ಅಂತ ಹೇಳ್ತಾನೆ. ಆವಾಗ ಗೊತ್ತಿದ್ದು ಏನೋ ಮಗ ಅನ್ನೋ ಮಮಕಾರದಿಂದ ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ಇವಾಗ ಲಕ್ಕಿ ರಂಗನಾಥ್ ಕೇಳ್ತಾಳೆ, ಏನೋ ಕ್ಷಮಿಸ್ಬಿಡೋ ಹೋಗ್ಲಿ, ಕೇಳ್ಕೊತಿದ್ದಾಳಲ್ಲ ಅಂತ ಹೇಳಿ ಹೇಳ್ತಾನೆ. ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಕೇಳ್ತಾ ಇದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ. ಇವಾಗ ಸೂರ್ಯ ಒಂದು ವಾರದಿಂದ ಆಗದೆ ಇರೋ ಕೆಲಸ ನಮ್ಮ ಲಕ್ಕಿ ಒಂದು ದಿನದಲ್ಲಿ ಮಾಡಿಬಿಟ್ರು ಅಂತ ಖುಷಿ ಪಡ್ತಿರ್ತಾನೆ. ಇವಾಗ ಮನೋಜನ್ನ ಕರೆದು ಲಕ್ಕಿ, ನೀನು ಡಿಗ್ರಿ ತೊಗೊಂಡು ಓದು ಬರ್ದಿರೋ ದಡ್ಡ ಕಣೋ ಅಂತ ಹೇಳಿ ಬೈತಾನೆ. ರೋಹಿಣಿನೂ ಕರೆದು ಬೈತಾಳೆ ಲಕ್ಕಿ. ಮನೋಜನ್ಗೆ ಹೇಳ್ತಾನೆ, ನೀನೇನೋ ಮೋಸ ಹೋದೆ ಅಂತ ಇವ್ರಿಗೂ ಮೋಸ ಮಾಡೋದಾ, ಮೀನು ನೋಡುವೆ ಯಾಕೋ ತೊಗೊಂಡೋಗಿ ಇಟ್ಕೊಂಡೆ ಅಂತ ಹೇಳಿ. ರೋಹಿಣಿಗೂ ಹೇಳ್ತಾಳೆ, ಎತ್ತೋಳಂತೂ ಒಳ್ಳೆ ಬುದ್ಧಿ ಕಲಿಸಿಲ್ಲ, ಅಟ್ಲೀಸ್ಟ್ ಕೈ ಹಿಡ್ದೋಳು ನೀನಾದರೂ ಅವನು ಒಳ್ಳೆ ದಾರಿಗೆ ತರಬೇಕು ತಾನೆ ಅಂತ. ಇವಾಗ ಸೂರ್ಯ ಹೇಳ್ತಾನೆ, ರೋಹಿಣಿ ಅವನ್ನ ಒಳ್ಳೆ ದಾರಿಗೆ ತರೋದಿರಲಿ, ನಮ್ಮ ಸಕ್ಕರೆನೂ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದಾಳೆ ಅಂತ ಬೈತಾ ಇರ್ತಾನೆ. ಇವಾಗ ಶೂರ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ತೀನೋ ಅಂತ ಲಕ್ಕಿ ಮನೋಜನ್ ಕೇಳ್ತಾನೆ. ಆವಾಗ ಸೂರ್ಯ ಹೇಳ್ತಾನೆ, ಅವ್ನು ಇನ್ನೊಂದ್ಸತಿ ಕೆಲಸ ಮಾಡಲಿಲ್ಲ ಅಂತಂದರೆ ಶೂರ ಅಲ್ಲ, ನಾನು ಹೇಳಿದ್ಕೆ ಒಪ್ಕೊಂಡ್ರೆ ಅವ್ನು ಶೂರ ಅಂತ ಹೇಳಿ ಹೇಳ್ತಾನೆ. ಆವಾಗ ಏನು ಅಂತ ಕೇಳಿದ್ಕೆ, ನಾನು ಕೊಡಬೇಕಾಗಿರೋ 27 ಲಕ್ಷನ ಕೊಟ್ಬಿಡಕ್ಕೆ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ಇವ್ನಿಗೆ ಹೆಂಗಿದ್ರು ಲಕ್ಷ ಬಿಸ್ನೆಸ್ ಆಗುತ್ತೆ, ಅದರಲ್ಲಿ ನನಗೆ ತಿಂಗ್ಳಿಗೆ ಒಂದು 50,000 ಸಾವಿರ ಕೊಟ್ಬಿಟ್ಟೋದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇವಾಗ ಎಲ್ಲರೂ ಶಾಕಿಂದ ನೋಡ್ತಾ ಇರ್ತಾರೆ. ಈಗ ಮನೋಜ್ ಹೇಳ್ತಾನೆ, ನಾನು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ಇವ್ನು ಶೋಕಿ ಮಾಡಬೇಕು ಅಂದ್ಕೊಂಡಿದ್ದಾನೆ ಅಂತ. ಆವಾಗ ಶ್ರುತಿ ಹೇಳ್ತಾಳೆ, ಮನೋಜ್ ಅವರೇ, ಅವ್ರ ದುಡ್ಡಲ್ಲಿ ನೀವು ಶೋಕಿ ಮಾಡ್ತಿರೋದು, ಅವ್ರು ಕೊಡಬೇಕಾಗಿರೋ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿ. ಇವಾಗ ರವಿ ಶ್ರುತಿಗೆ ಹೇಳ್ತಾನೆ, ಸುಮ್ಮನಿರು ಶ್ರುತಿ ಅಂತ ಹೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನ್ಯಾಯ ಅಂದರೆ ಯಾರಿಗಾದರೂ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ನನ್ನ ಕೈಲಾಗಲ್ಲಪ್ಪ ನೋಡು, ನನ್ನ ಹೆಂಡತಿ ಕತ್ತಲ್ಲಿ ಇನ್ನೂ ಅರ್ಶಿನ ದಾರ ಹಾಕೊಂಡಿದ್ದಾಳೆ, ಅವಳಿಗೊಂದು ಚೈನು ಮಾಡಿಸ್ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಮನೋಜ್. ಆವಾಗ ಸೂರ್ಯ ಹೇಳ್ತಾನೆ, ಅದು ನಿನ್ನ ತೀಟೆ, ಅದು ನಿನ್ನ ತೆವಲು, ನೀನು ಬೇಕಾದರೆ ಏನೋ ಮುಖದ ಮೇಲೆ ಎತ್ಕೊಬಂದು ಬಿಸಾಕ್ತೀನಿ ಅಂತ ಹೇಳ್ತಿದ್ಯಲ್ಲ, ಬಿಸಾಕ್ಬಿಡು, ಬೇಕಾದ್ರೆ ನಾನು ಆಯ್ಕೊಂಬಿಡ್ತೀನಿ. ತಿಂಗಳಾಯ್ತಿದ್ದಂಗೆ 50,000 ಬಂದುಬಿಡ್ಬೇಕು, ಆವಾಗ ನೀನು ನಿಜವಾದ ಶೂರ ಅಂತ ಒಪ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಲಕ್ಕಿ ಹೇಳ್ತಾಳೆ, ಅದೆಲ್ಲ ಅಲ್ಲಿರಲಿ ಬಿಡು ಮನೋಜ, ನೀನು ಅವನ ಹತ್ರ ದುಡ್ಡು ತೊಗೊಂಡಿದ್ದೆ ಅಂದಮೇಲೆ ಅವ್ರಿಗೆ ಕೊಡಲೇಬೇಕು ತಾನೆ, ನಿನಗೇನೋ ಕೊಡೋಕ್ಕೆ ದಾಡಿ ಅಂತ ಮನೋಜನಿಗೆ ಬೈತಾಳೆ. ಕೊಟ್ಬಿಡು ಅಂತ ಲಕ್ಕಿ ಹೇಳ್ತಾಳೆ. ಆವಾಗ ಶಾಂತಿಗೂ ಹೇಳ್ತಾಳೆ, ನೀನು ಹೇಳಿದ್ರೆ ತಾನೇ ನಿನ್ನ ಮಗ ಕೇಳೋದು, ಹೇಳೋವ್ನಿಗೆ ಸ್ವಲ್ಪ ಅಂತ, ಅದೇನೋ ಒಂದು ಕೊಟ್ಬಿಡೋ ಮನೋಜ, ಯಾಕೋ ಈ ರೀತಿ ಎಲ್ಲರ ಕೈಲೂ ಬೈಸ್ಕೋತಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನಂತೂ ಇವನ್ನ ನಂಬೋದೇ ಇಲ್ಲ, ಈ ಭೂಮಿ ಮೇಲೆ ಅವನ ಹೆಂಡತಿ ಮತ್ತು ಅವರಮ್ಮ ಇಬ್ಬರೇ ಅವನ್ನ ನಂಬೋದು, ಅವ್ರ ಪರ್ಸ್ನಲ್ ಏನಿದೆಯೋ ಅದು ನನಗೆ ಬೇಡ, ನನಗಂತೂ ತಿಂಗಳಾಯ್ತಿದ್ದಂಗೆ ನನಗೆ ಸಕ್ಕರೆನೇ ನನ್ನ ಕೈಗೆ ದುಡ್ಡು ಎಣಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಸಕ್ಕರೆ ನಾನಾ ಅಂತ ಕಂಡುಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಕೊಟ್ಬಿಡು ಅಂತ ಅಂದರೆ ನೀನು ನಿನ್ನ ಮಗನ ಹತ್ರ ಈಸಿ ಅವನ ಕೈಗೆ ಕೊಡು, ಅಷ್ಟಾಗೋದಿಲ್ವೇ ಒಂಡ್ರಗಪ್ಪೆ ಅಂತ ಹೇಳಿ ಲಕ್ಕಿ ಬೈತಾಳೆ. ಏನೋ ರಂಗನಾಥ, ನಾನು ಹೇಳಿದ ಸರಿನಾ ಅಂತ ಕೇಳಿ ರಂಗನಾಥನ ಕೇಳಿದಾಗ, ನ್ಯಾಯವಾಗಿದೆ ಅಮ್ಮ, ನ್ಯಾಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಇವಾಗ ಎಲ್ಲರೂ ಒಳಗಡೆ ಹೋಗ್ತಾರೆ. ರೂಮಲ್ಲಿ ಮನೋಜ ರೋಹಿಣಿಗೆ ಹೇಳ್ತಾ ಇರ್ತಾನೆ, ಅಜ್ಜಿನ ಬೇಕಂತಲೇ ಕರ್ಕೊಬಂದಿರೋದು, ಇನ್ನು 2 ದಿನ 3 ದಿನ ಬಿಟ್ಟಿದ್ರೆ ಅವರೇ ಮಾತಾಡ್ಕೊಂಡು ಸರಿ ಹೋಗ್ತಿದ್ರಪ್ಪ, ಇದೆಲ್ಲ ಸೂರ್ಯಂದೇ ಕಿತಾಪತಿ ಅಂತ ಹೇಳಿ ಬೈತಾನೆ. ಆವಾಗ ರೋಹಿಣಿ ಹೇಳ್ತಾಳೆ, ಎಲ್ಲರ ಮುಂದೆ ಕಪಾಲ್ ಮೇಲೆ ಹೊಡ್ಸ್ಕೊಳ್ಳುವಾಗ ನಿಮ್ಗೆ ಅವಮಾನ ಆಗಲಿಲ್ಲ, ಇವಾಗ ಯಾಕೆ ಅವಮಾನ ಆಗ್ತಿದೆ ಅಂತ. ಅಷ್ಟರಲ್ಲಿ ಶಾಂತಿ ಬರ್ತಾಳೆ. ಶಾಂತಿಗೂ ಕೂಡ ಮನೋಜ ಬೈತಾನೆ, ಇದೆಲ್ಲ ಆಗಿದ್ದು ನಿನ್ನಿಂದನೇ, ನಾನು ಹುಟ್ಟಿದ ಮೇಲೆ ಒಂದೇ ಮಗು ಸಾಕು ಅಂತ ಸುಮ್ಮನೆ ಇರಬೇಕಿತ್ತು, ಸೂರ್ಯನ ಎಂತಕ್ಕೆ ಮಾಡ್ಕೊಂಡೆ ಅಂತ. ಈ ಮಾತನ್ನು ಕೇಳಿ ಶಾಂತಿಗೆ ತುಂಬಾ ಬೇಜಾರಾಗ್ಬಿಟ್ಟು, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೀವು ನೋಡಿದ್ರಿ. ನೆಕ್ಸ್ಟ್ ವಿಡಿಯೋದೆಲ್ಲ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.